ಹೆಣ್ಣು ಮಕ್ಳಿಗೆ ಫ್ರೀ, ಗಂಡು ಮಕ್ಳಿಗೆ ಇದು ಜನಸಾಮಾನ್ಯರಿಗೆ ತುಂಬ ಕಷ್ಟ ಕೊಟ್ಟಿದ್ದಾರೆ. ಭಾರಿ ಮೋಸ ಆಗ್ಬಿಟ್ಟಿದೆ ನಮ್ಮ ಸರ್ಕಾರ. ರೇಟ್ ಜಾಸ್ತಿ ಮಾಡೋ, ಪೆಟ್ರೋಲ್ ಜಾಸ್ತಿ ಮಾಡೋ, ಹಾಲು ಜಾಸ್ತಿ ಮಾಡೋ, ಸಾಧನೆ ತುಂಬ ಚೆನ್ನಾಗಿ ಮಾಡೋವ್ರೆ. ಜನಸಾಮಾನ್ಯರಿಗೆ ತುಂಬ ಕಷ್ಟ ಕೊಟ್ಟಿದ್ದಾರೆ. ಗ್ರೇಟ್ ಬೆಂಗಳೂರು ಅಂತ ಮಾಡಿದ್ರಲ್ಲ, ಹಳ್ಳ ಬೆಂಗಳೂರು ಆಗ್ಬಿಡೈತೆ. ಎಷ್ಟು ಜನ ಬೀಳ್ತಾವ್ರೆ, ಎಷ್ಟು ಜನ ಸಾಯ್ತಾವ್ರೆ, ಹೇಳೋರಿಲ್ಲ ಕೇಳೋರಿಲ್ಲ. ಇದೊಂದು ಗೌರ್ಮೆಂಟ್ ಸ್ವಾಮಿ. ಮಾತೆತ್ತಿದ್ರೆ ಹಾಲು ಬೆಲೆ ಜಾಸ್ತಿ ಮಾಡೋದು, ಮಾತೆತ್ತಿದ್ರೆ ಇದು ಎಲ್ಲ ರೇಟ್ಗಳು ಜಾಸ್ತಿ ಮಾಡೋದು, ಜನಸಾಮಾನ್ಯರಿಗೆ ಫ್ರೀ 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 ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕೊಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ಬೇಕು ಇದಕ್ಕೆಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದೆಲ್ಲ ಏನು ಅಷ್ಟೊಂದು ಇಲ್ಲ ಬಿಡಿ. ಭಾರಿ ಮೋಸ ಆಗ್ಬಿಟ್ಟಿದೆ ನಮ್ಮ ಸರ್ಕಾರ. ಏನು ಮಾಡಿಲ್ಲ ಸಾಧನೆ, ಏನು ಮಾಡಿಲ್ಲ. ರೇಟ್ ಜಾಸ್ತಿ ಮಾಡೋ, ಪೆಟ್ರೋಲ್ ಜಾಸ್ತಿ ಮಾಡೋ, ಹಾಲು ಜಾಸ್ತಿ ಮಾಡೋ. ಆ ಕೂಲಿ ಮಾಡ್ಕೊಂಬತ್ತಾರಲ್ಲ ರೀ ಗಾರೆ ಕೆಲಸದವರು, ಪುಣ್ಯಾತ್ಮರು ಅವ್ರು ಏನೋ ರೀ, ಅವ್ರಿಗೊಂದು 600-700 ಕೊಡ್ತಾರೆ. ಮಾತೆತ್ತಿದ್ರೆ ಸಾಕು, ಆ ಡ್ರಿಂಕ್ಸ್ ಜಾಸ್ತಿ ಮಾಡು. ಅವನು ಬೆಳಗಿಂದ ಸಾಯಂಕಾಲ ಸತ್ತಿರ್ತಾನ್ರಿ. ಏನೋ ಒಂದು ಕ್ವಾರ್ಟರ್ ಕುಡಿಬೇಕು, 80 ರೂಪಾಯಿ ಇತ್ತು, ಇವತ್ತು 105 ರೂಪಾಯಿ ಮಾಡವ್ರೆ. ಅವನು ಕುಡಿಯೋದ, ಬಸ್ ಬೇರೆ ಕೊಡೋದ, ಹೆಂಡತಿ ಮಕ್ಕಳನ್ನ ಸಾಕೋದ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಷ್ಟೊಂದು ಸರ್ಕಾರ ನಾವು ಜೀವನದಲ್ಲೇ ನೋಡಿಲ್ಲ ಬಿಡ್ರಿ. ಬೇಕಾಗಿಲ್ಲ ಸರ್ಕಾರ. ಏನು ಪ್ರಯೋಜನ? ನೀವೆಲ್ಲನೂ ಹೋಗಿ ಕೇಳಿ, ಇದೇ ಹೇಳ್ತಾರಲ್ಲ. ನೀವೆಲ್ಲೇ ಹೋಗಿ ಕೇಳಿ, ಹುಡುಕ್ತಾ ಇದ್ದಾರೆ. ಎಲ್ಲಿ ದುಡ್ಡು ಸಿಗ್ತದೆ ಅಲ್ಲಿ ಕಿಳಬೇಕು, ಹಾಕ್ಬೇಕು. ಈ ಹೆಣ್ಮಕ್ಳು ಅವ್ರಿಗೆ ಓಟ್ ಹಾಕ್ಬಿಟ್ರಾ? ಎಲ್ರಿ ಕೊಡ್ತಾರ ದುಡ್ಡು? ಕೇಳಿದ್ರೆ ಹೇಳ್ತಾರೆ ಯಾವುದೋ GST ದುಡ್ಡು ಬರಬೇಕು, ಬಂದಾಗ ನಾನು ಹಾಕ್ತೀನಿ. 3 ತಿಂಗಳಾಗಿದೆ, 6 ತಿಂಗಳಾಗಿದೆ, 9 ತಿಂಗಳಾಗಿದೆ, ಅವ್ರ ದುಡ್ಡು ಹಾಕೋದಿಲ್ಲ. ಇವರು ಈ ಹೆಣ್ಮಕ್ಳು ತಗೊಳ್ತಾ ಇಲ್ಲ. ಏನು ಸರ್ ಬೇಕು ಸರ್ಕಾರ? ಕೇಳಿ, ಅವ್ರು ಹೇಳ್ತಾರೆ. ಎಲ್ಲ ಜನ ಬದಲಾವಣೆ ಮಾಡ್ತಾರೆ. ಎಲ್ಲ ಜನಗಳಿಗೂ ಗೊತ್ತಾಗ್ಬಿಟ್ಟಿದೆ. ಬರೀ 24 ತಿಂಗಳಿಗೆ ಎಲ್ಲ ಪಬ್ಲಿಕ್ಗೂ ಗೊತ್ತಾಗ್ಬಿಟ್ಟಿದೆ. ಅಷ್ಟೇ ಹೋಯ್ತು ಅಂತ ತಿಳ್ಕೊಬೇಕು, ಅಷ್ಟೇ. ಇನ್ನೇನು ಮಾಡಿದೆ? ಅಭಿವೃದ್ಧಿ ಏನು ಮಾಡ್ಬೇಕ್ರಿ? ಹೋಗಿ ರೋಡ್ಗಳು ನೋಡಕ್ಕೆ ಹೇಳಿ, ಎಷ್ಟು ಜನ ಬೀಳ್ತಾ ಇದಾರೆ, ಮಾಡ್ತಾರೆ. ಬರೀ ಗ್ರೇಟ್ ಬೆಂಗಳೂರು ಬೇಡ, ಆ ಹಳ್ಳಿಗಳನ್ನ, ಚಿರಂಡಿಗಳು ಮಳೆ ಬಂದ್ರೆ ಹರ್ಕೊಂಡು ಹೋಗ್ತಾ ಇರ್ತದೆ ಬಾತ್ರೂಮ್ ನೀರು. ಆ ವಾಸನೆ, ಆ ಕಷ್ಟ, ಆ ಸುಖ ಪಬ್ಲಿಕ್ ಬೇಜಾನು ಅನುಭವಿಸ್ತಾ ಇದ್ದಾರೆ. ಅಲ್ಲ ರೀ, ಹೆಣ್ಣು ಮಕ್ಳಿಗೆ ಫ್ರೀ, ಗಂಡು ಮಕ್ಳಿಗೆ ಇದು ಬಸ್ ಬೇರೆ ಜಾಸ್ತಿ ಮಾಡಿಬಿಟ್ಟು ಹೆಣ್ಮಕ್ಳ ಹತ್ರ, ಗಂಡಸ ಹತ್ರ ತಗೊಳ್ಳೋದು, ಹೆಣ್ಮಕ್ಳಿಗೆ ಕೊಡೋದು. ಇದೊಂದು ಅಭಿವೃದ್ಧಿನಾ? ಅಭಿವೃದ್ಧಿ ಸ್ವಾಮಿ ಜೀವನದಲ್ಲಿ ಆಗಲ್ಲ ಬಿಡಿ. ನೆಕ್ಸ್ಟ್ ಏನು ಅಂತ ಸರ್ಕಾರ ಗೊತ್ತಾಗುತ್ತೆ, ಪಬ್ಲಿಕ್ ಎಲ್ಲ ಗೊತ್ತಾಗಿದೆ. ನೋಡ್ಬೇಕು ಹೆಂಗೆ ಏನು. ಪಕ್ಷ ಚೇಂಜ್ ಮಾಡಲೇಬೇಕು. ಬೇಕಾಗಿಲ್ಲ ಸರ್. ಏನು ಬೇಕು ಸರ್ಕಾರ? ಅನಾವಶ್ಯಕತೆ. ಯಾವತ್ತು ಏನಕ್ಕೆ ನಾವು ಅಯ್ಯೋ ಒಳ್ಳೆ ಗೌರ್ಮೆಂಟ್ ಬರ್ತೈತೆ, ಒಳ್ಳೆ ಚೆನ್ನಾಗಿ ಜನಸಾಮಾನ್ಯನ ಚೆನ್ನಾಗಿ ಫಾಲೋ ಮಾಡ್ತಾರೆ, ಒಂದು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ, ರೋಡ್ಗಳು, ಚರಂಡಿಗಳು. ಮಳೆ ಬಂದರೆ ರೋಡಲ್ಲಿ ಹೋಗುತ್ತಲ್ರಿ ನೀರು, ರೋಡ್ಗಳ ಮೇಲೆ ಹೋಗ್ತಾ ಇರ್ತದೆ. ಯಾರು ಬಂದು ನೋಡಿದ್ರೆ ಕೇಳ್ರಿ, ಹೋಗ್ರಿ ಬೆಳ್ಳಂಡೂರು ಕಡೆ ಹೋಗಿ ಕೇಳ್ರಿ, ಕೆರೆ ಆಗಿದೆ. ಅಲ್ಲಿ ಹೋಗಿ ಯಾರನ್ನ ನೋಡಿ ಕೇಳ್ತಾ ಇದಾರ? ಫಸ್ಟ್ ಕೇಳ್ಕೊಂಬಿಟ್ಟು ಆಮೇಲೆ ನಮ್ಗೆ ಹೇಳಿ. ಬರೀ ಹೇಳ್ತಾ ಇದಾರೆ. ನಿಜವಾಗ್ಲೂ ಜೀವನದಲ್ಲಿ ಈ ಥರ ಗೌರ್ಮೆಂಟ್ ನಾವು ಜೀವನದಲ್ಲೇ ನೋಡಿಲ್ಲ. ನಮ್ಗೆ 60 ವರ್ಷ, ಎಷ್ಟೋ ಸಾರಿ ನಾವು MLAಗಳಿಗೆಲ್ಲ ಓಟ್ಗಳು ಹಾಕಿದ್ದೀವಿ. ಈ ಥರ ಗೌರ್ಮೆಂಟ್ ಜೀವನದಲ್ಲಿ ನೋಡಿಲ್ಲ ಬಿಡಿ. ಏನು ಇವರೆಲ್ಲ ಏನು ಕೊಡಬೇಕಾಗೈತ್ರಿ? ಬಸ್ ಫ್ರೀ ಅಂತೆ, ಅತ್ತೆ 2000 ಅಂತೆ, ಅಕ್ಕಿ ಫ್ರೀ ಅಂತೆ. ಇದೆಲ್ಲ ಏನು ಬೇಕಾಗಿತ್ತು ಅವ್ರಿಗೆ? ಏನು ಮಾಡಬೇಕಾಗಿತ್ತು ಗೊತ್ತಾ? ಇವರು ಹಾಸ್ಪಿಟ್ಲು, ಕಾಲೇಜು, ಸ್ಕೂಲ್ಗಳು ಇವನು ಕರೆಕ್ಟಾಗಿ ಮೇಂಟೈನ್ ಮಾಡಿ ಅವ್ರಿಗೆಲ್ಲ ಕಡಿಮೆ ಮಾಡಿದರೆ ಜನಸಾಮಾನ್ಯರಿಗೆ ಆರಾಮಾಗಿರ್ತಾ ಇತ್ತು. ಬದಲಾವಣೆ ಆಗಲೇಬೇಕು. 100% ಆಗುತ್ತೆ. ಹೋಗಿ ಸ್ವೀಟ್ ಪ್ಲಸ್ ಕರ್ನಾಟಕ.